ಎಲ್ಲ ವಾಟ್ಸಪ್ಪಲ್ಲಿ ಹರಿದಾಡ್ತಿದೆ ನ್ಯೂಸ್ಗಳು. ಪಾಪ ಹೆಣ್ಮಕ್ಳು ಗೌರವ ಏನಾಗಬೇಕು, ಇದನ್ನ ಒಂದು ಕಾಯಿಲೆ ಅಂತ ಕರೀತಾರೆ. ಏನು ಅವ್ರಿಗಿಂತ ವಯಸ್ಸಲ್ಲಿರೋವಂಥವ್ರ ಜೊತೆ ಹೋಗ್ಬೇಕು, ಆ ವಿಡಿಯೋ ನೋಡ್ಕೊಬೇಕು, ಮತ್ತೆ ಮತ್ತೆ ನೋಡಬೇಕು, ಅದೊಂಥರ ವಿಕೃತ ಅಂತಾರೆ ಅದನ್ನು. ಗೌರ್ಮೆಂಟ್ ಅಫಿಷಿಯಲ್ಸ್ಗಳಿಗೆ ಸೇಫ್ ಇಲ್ಲ ಅಂದಮೇಲೆ ನಮ್ಮ ಮನೇಲಿರೋ ಹೆಣ್ಮಕ್ಳುಗಳಿಗೆ ಏನು ಸೇಫ್ ಇರುತ್ತೆ ಅವ್ರ ಹತ್ರ ಕಳ್ಸೋದಕ್ಕೆ. ಈ ಥರ ಒಂದು ರಾಜಕಾರಣಿ ಇದ್ದರೆ ಅದು ನಮ್ಮ ರಾಜ್ಯಕ್ಕೆ ಅಲ್ಲ ಸರ್, ನಮ್ಮ ಇಡೀ ದೇಶಕ್ಕೆ ಒಂದು ಕೆಟ್ಟು ಇದು ಅಂತ ನನಗೆ ಅನ್ನಿಸುತ್ತೆ. ಒಬ್ಬ ನಾರ್ಮಲ್ ಪರ್ಸನ್ ಯಾರು ಈ ಥರ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಒಬ್ಬ ಸೈಕೋಪಾತ್ ಮಾತ್ರನೇ. ಗಿನ್ನಿಸ್ ರೆಕಾರ್ಡ್ ಯಾರು ಕರ್ಸಿದ್ರೆ ಒಂದು ರೆಕಾರ್ಡ್ ಆದರೂ ಆಗ್ಬೋದು ಇದು, ಬಟ್ ಇಂಥವ್ರು ಮಾತ್ರ ರಾಜಕಾರಣಕ್ಕೆ ಬರಬಾರ್ದು ಸರ್. ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿಡಿಯೋ ಬಗ್ಗೆ ನಾವೇನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಎಲ್ಲ ಡೆವಲಪ್ಮೆಂಟ್ಗಳು ಮಾಧ್ಯಮಗಳೆಲ್ಲ ಸುದ್ದಿಗಳು ನೋಡ್ತಿದ್ದ. ಒಬ್ಬ ಪ್ರಜೆಯಾಗಿ ಮತದಾರರಾಗಿ ಏನ್ ಅನ್ನಿಸ್ತು ಸರ್ ಮೊದಲಿಗೆ ನಿಮ್ಗೆ? ಸರ್ ಮೊದಲನೇಗೆ ನಮಸ್ಕಾರ ನಿಮಗೂ ಮತ್ತು ನೋಡ್ತಿರೋಂಥ ಎಲ್ಲ ಪ್ರೇಕ್ಷಕರಿಗೂ. ಪ್ರಜ್ವಲ್ ಬಗ್ಗೆ ನ್ಯೂಸ್ಗಳು ಈಗ ಮೀಡಿಯಾದಲ್ಲಿ ಓಡ್ತಿರೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಎಲ್ಲ ವಾಟ್ಸಪ್ಪಲ್ಲಿ ಹರಿದಾಡ್ತಿದೆ ನ್ಯೂಸ್ಗಳು. ಅದು ಒಂದು ನಡಿಬಾರ್ದಂಥ ಕೃತ್ಯ ಆಗಿರೋದು. ಬಟ್ ಅದನ್ನು ಪಬ್ಲಿಕ್ ಆಗಿ ಇವತ್ತು ಒಂದು ಸ್ಥಾನಮಾನದಲ್ಲಿ ನಿಂತಿರೋರು, ಒಂದು ಒಳ್ಳೆ ಸ್ಥಾನಮಾನದಲ್ಲಿ ರಾಜಕಾರಣದಲ್ಲಿ ನಿಂತ್ಕೊಂಡು ಆ ಥರ ಮಾಡೋ ಅಂಥ ಒಂದು ಕೃತ್ಯ ಒಂದು ಒಳ್ಳೇದಲ್ಲ ಅಂತ ಅನಿಸಿದೆ. ಅವರು ಘನತೆ ಗೌರವಕ್ಕೆ ತಕ್ಕಿದಲ್ಲ ಅದು. ಇನ್ನೂ ಒಂದು ಏನು ಅಂದರೆ, ಅಲ್ಲಿ ನೀವು ನೋಡಿ ವಿಡಿಯೋದಲ್ಲಿ ಇರೋವಂಥ ಪಾಪ ಆ ಮಹಿಳೆಯರು ಅವ್ರು ಎಷ್ಟು ನೋವುಗಳನ್ನ ಅನುಭವಿಸ್ತಿರ್ಬೇಕು. ಅದೇನೇ ಇರ್ಬೋದು, ಅದು ಪರ್ಸ್ನಲ್ 4 ಗೋಡೆ ಮಧ್ಯೆ ನಡೆಯುವಂಥದ್ದನ್ನು ಪಬ್ಲಿಕ್ಕಿಗೆ ಒಂದು ಮೀಡಿಯಾಗೆ ಅಂತ ಆಚೆಗಡೆ ರಿವೀಲ್ ಆದಾಗ ಪಾಪ ಹೆಣ್ಮಕ್ಳು ಗೌರವ ಏನಾಗಬೇಕು. ಇವರು ಅವ್ರಿಗಿಂತ ವಯಸ್ಸಲ್ಲಿ ಹಿರಿಕರಿರೋ ಅಂಥವ್ರನ್ನ ಯುಟಿಲೈಸ್ ಮಾಡ್ಕೊಂಡಿರೋವಂಥ ವೇ ಆಗಿರ್ಬೋದು, ಇದಾಗಿರ್ಬೋದು, ಇದನ್ನು ಒಂದು ಕಾಯಿಲೆ ಅಂತ ಕರೀತಾರೆ. ಕರೆಕ್ಟ್ ಅಲ್ಲ ಸರ್? ಇದನ್ನು ಒಂದು ಕಾಯಿಲೆ ಅಂತ ಕರೀತಾರೆ. ಇಟ್ಸ್ ಒನ್ ಕೈಂಡ್ ಆಫ್ ಫೋಬಿಯಾ. ಈ ಫೋಬಿಯಾನ ಅದು ಏನಂತಾರೆ, ಯಾವ ಥರ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಬಟ್ ಜೆರಂಟೋಫಿಲಿಯಾ ಸಮಥಿಂಗ್ ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದಕ್ಕೆ ಏನೋ ಒಂದು ಫೋಬಿಯಾ ಅಂತ ಇದೆ. ಅಂದರೆ ಅವರು ವಯಸ್ಸಿಗಿಂತ ವಯಸ್ಸಾಗಿರೋ ಅಂಥ ಒಂದು ತಾಯಿ ಸ್ಥಾನದಲ್ಲಿರೋ ಅಂಥವ್ರನ್ನ ಹೋಗಿ ಆ ಥರ ಮಾಡಿರೋವಂಥ ಒಂದು ಕೃತ್ಯ ಬಂದು ತುಂಬ ಹೀನವಾದಂಥ ಕೆಲಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಅದನ್ನೇ ಹೇಳದ್ನಲ್ಲ, ಈಗ ಜೆರಂಟೋಫಿಲಿಯಾ ಅಂತ ಏನಿದೆ, ಇದು ಒಂದು ಫೋಬಿಯಾ. ಇದು ಆ ಫೋಬಿಯಾ ಇರೋರಿಗೆ ಅದೊಂಥರ ಕಾಯಿಲೆ. ಅದು ಏನು ಅವ್ರಿಗಿಂತ ವಯಸ್ಸಲ್ಲಿರೋವಂಥವ್ರ ಜೊತೆ ಹೋಗ್ಬೇಕು, ಆ ವಿಡಿಯೋ ನೋಡ್ಕೊಬೇಕು, ಮತ್ತೆ ಮತ್ತೆ ನೋಡಬೇಕು, ಅದೊಂಥರ ವಿಕೃತ ಅಂತಾರೆ ಅದನ್ನು. ಆ ಥರ ಒಂದು ವಿಕೃತ ಭಾವನೆ ಅವ್ರ ಮನಸ್ಸೆಲ್ಲ ಇದೆಯೋ ಏನೋ ಅಂತ ಗೊತ್ತಿಲ್ಲ. ಸೊ ಆ ಥರ ಒಂದು ಮಾಡ್ಕೊಂಡಿದ್ದಾರೆ. ಬಟ್ ಇದಕ್ಕೆ ಒಂದು ಇವಾಗ ಏನೋ ಹೇಳ್ತಾರಲ್ಲ ಸರ್, ರೆಡ್ ಕಾರ್ನರ್ ಬ್ಲೂ ಕಾರ್ನರ್ ಅಂತ ಏನೋ ಅಂತ ಇದ್ದಾರೆ. ಈಗ ಬ್ಲೂ ಕಾರ್ನರಲ್ಲಿ ಇದ್ದಾರೆ ಪಾಪ ಅವರು. ಇದಕ್ಕೆ ಒಂದು ರೆಡ್ ಕಾರ್ನರ್ ಅನ್ನೋದೊಂದು ಕೊಟ್ಟು ಅವ್ರಿಗೊಂದು ನ್ಯಾಯನ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಸರ್, ಆಸ್ ಎ ಪಬ್ಲಿಕ್. ಈಗ ಈ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅಂತಂದ್ರೆ ಸಮಸ್ಯೆ ಹೇಳ್ಕೊಂಡು ಹೋಗೋದು ಕಾಮನ್. ಹೌದು. ಮನೆಯಲ್ಲಿ ಇವೆಲ್ಲ ನೋಡಿದಾಗ ಮನೆಯಲ್ಲಿ ಅಕ್ಕನೋ ತಂಗಿನೋ ತಾಯಿನೋ ಹೆಂಡತಿನೋ ಏನೋ ಸಮಸ್ಯೆ ಇದೆ, ನಮ್ಮ ಶಾಸಕರು ಸಂಸದರು ಹತ್ರ ಪರಿಹಾರ ಕೇಳಕ್ ಹೋಗ್ತೀನಿ ಅಂತಂದ್ರೆ ಕಳ್ಸ್ಬೋದಾ ಸರ್ ಇವಾಗ? ಸರ್ ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಬ್ಬ ರಾಜಕಾರಣಿ ಅಂದ್ರೆ ಯಾರು ಸರ್? ಒಬ್ಬ ರಾಜ ಅಂತ ಅರ್ಥ. ಒಬ್ಬ ರಾಜ ಅಂದ್ರೆ ಪ್ರಜೆಗಳನ್ನ ಹಾಳ ಅಂತವನು. ಅಂತೋನೇ ಇಂಥ ಒಂದು ಕೃತ್ಯನ ಇದು ಮಾಡ್ತಾ ಇದ್ದಾನೆ ಅಂದ್ರೆ, ಈಗ ಅವ್ರ ಮನೇಲಿ ಅವ್ರು ಇರೋವಂಥವ್ರಿಗೆ ನಮ್ಮ ಕೆಲವು ಗೌರ್ಮೆಂಟ್ ಅಫಿಷಿಯಲ್ಸ್ಗಳಿಗೆ ಸೇಫ್ ಇಲ್ಲ ಅಂದಮೇಲೆ ನಮ್ಮ ಮನೇಲಿರೋ ಹೆಣ್ಮಕ್ಳುಗಳಿಗೆ ಏನು ಸರ್ ಸೇಫ್ ಇರುತ್ತೆ ಅವ್ರ ಹತ್ರ ಕಳ್ಸೋದಕ್ಕೆ? ಯಾರು ಕಳ್ಸೋದಕ್ಕೆ ಇಷ್ಟಪಡ್ತಾರೆ? ಫಸ್ಟ್ ಆಫ್ ಆಲ್ ಈ ಥರ ಒಂದು ರಾಜಕಾರಣಿ ಇದ್ದರೆ ಅದು ನಮ್ಮ ರಾಜ್ಯಕ್ಕೆ ಅಲ್ಲ ಸರ್, ನಮ್ಮ ಇಡೀ ದೇಶಕ್ಕೆ ಒಂದು ಕೆಟ್ಟು ಇದು ಅಂತ ನನಗೆ ಅನ್ನಿಸುತ್ತೆ ಸರ್. ಕರ್ನಾಟಕಕ್ಕೆ ಈಗ ಆಲ್ರೆಡಿ ಕೆಟ್ಟ ಮಟ್ಟದಲ್ಲಿ ಸುದ್ದಿ ಆಗಿದೆ, ಬರೀ ಹೌದು. ಹೌದೌದು ಸತ್ಯ. ಸೊ ಈಗ ಎಲೆಕ್ಷನ್ಗೂ ನಿಂತಿದ್ದಾರೆ ಸರ್. ಈಗ ಅವರ ಗೆದ್ರೆ ಸರ್ ಗೆಲ್ಲೋದು ಸೆಕೆಂಡ್ರಿ. ಗೆಲ್ತಾರೋ ಬಿಡ್ತಾರೋ ಅದು ಅವರೇ ಬರ. ಬಟ್ ಇಂಥವ್ರು ಗೆದ್ರೆ ಈಸ್ ನಾಟ್ ಅ ಸೂಟಬಲ್ ಪರ್ಸನ್ ಟು ಲೀಡ್ ದ ಕರ್ನಾಟಕ ಅಂತ ನನಗೆ ಅನಿಸ್ತದೆ ಸರ್. ಒಂದು ರಾಜಕಾರಣಿ ಮಾಡೋದಕ್ಕೆ ಬೇಕಾಗಿರುವಂಥ ಈ ಒಂದು ಯೋಗ್ಯತೆ ಅಂತಾರಲ್ಲ, ಆ ಯೋಗ್ಯತೆ ಅನ್ನೋದು ಒಬ್ಬ ಮನುಷ್ಯನ ತೂಕ ನೋಡಿ ಬರುತ್ತೆ. ಇವರು ಹೆಣ್ಮಕ್ಳಿಗೆ ಆ ಗೌರವ ಕೊಡೋದಲ್ಲಿ ಇದ್ದವರು ಹೇಗೆ ಅವರು ಬೇರೆಯವ್ರಿಗೆ ಇದು ಮಾಡ್ತಾರೆ, ದೇಶನ ಹಿಂಗೆ ಆಳ್ತಾರೆ ಅಲ್ವಾ? ಒಂದು ತಾಯಿಗೆ ಒಂದು ಹೆಣ್ಣಿಗೆ ಯಾರೊಬ್ಬ ಮನುಷ್ಯ ಗೌರವ ಕೊಡ್ತಾನೋ ಅವನು ಎಲ್ಲದಕ್ಕೂ ಎತ್ತಂತ ಕೈ. ಒಂದು ರಾಜ್ಯನ ಆಳೋದಕ್ಕೆ ಆಗಿರ್ಬೋದು, ಒಂದು ಏನೇ ಒಂದು ನಡೆಸೋದಕ್ಕಾಗ್ಬೋದು, ಇಲ್ಲ ಒಂದು ರಾಜಕಾರಣಿ ಆಗಿರ್ಬೋದು, ಇಲ್ಲ ಒಂದು ಲೀಡರ್ ಆಗಿರ್ಬೋದು, ಅದಕ್ಕೆ ಅವ್ರದ್ದೇ ಆದಂಥ ಒಂದು ತೂಕ ಇರುತ್ತೆ. ಆ ಹೆಣ್ಣಿಗೆ ಒಂದು ಗೌರವ ಕೊಡುವಂಥ ಒಂದು ಇದು ಗೊತ್ತಿಲ್ಲ ಅಂದಮೇಲೆ ಐ ಥಿಂಕ್ ಈಸ್ ನಾಟ್ ಅ ರೈಟ್ ಪರ್ಸನ್ ಟು ಲೀಡ್ ದ ಕಾನ್ಸ್ಟಿಟ್ಯೂನ್ಸಿ ಅಂತ ನನಗನ್ಸುತ್ತೆ ಅಷ್ಟೇ. ಜೊತೆಗೆ ಈಗ ರಾಜಕೀಯವಾಗೂ ಕೂಡ ಗೊತ್ತಿದೆ, ಯಾವುದೇ ಒಂದು ಇನ್ಸಿಡೆಂಟ್ ಬಂದ್ರು ರಾಜಕೀಯವಾಗಿ ಬಳಸ್ಕೊಳ್ಳೋದೆ. ನ್ಯಾಯ ಕೊಡ್ಸೋದಕ್ಕಿನ್ನ ಅವ್ರಿಗೆ ಏನ್ ಡ್ಯಾಮೇಜ್ ಆಗುತ್ತೆ, ನಮ್ಮ ಪಕ್ಷಕ್ಕೆ ಏನ್ ಅನುಕೂಲ ಆಗುತ್ತೆ ಅನ್ನೋದೆಲ್ಲ ಇದೆ. ಇಂಥ ವಿಚಾರದ ರಾಜಕೀಯ ಬೇಕಾ ಸರ್?
ಸರ್ ಇಂಥ ವಿಷಯದಲ್ಲಿ ರಾಜಕೀಯ ಬೇಡ, ಬಟ್ ಅವರು ಇರೋವಂಥ ಒಂದು ಸ್ಥಾನಮಾನನ ಈ ವಿಷಯಕ್ಕೋಸ್ಕರ ಬಳಸ್ಕೊತಾ ಇರೋದು ತುಂಬ ಕೆಟ್ಟ ಚಟ ಅಂತ ಹೇಳ್ಬೋದು. ಒಬ್ಬ ನಾರ್ಮಲ್ ಪರ್ಸನ್ ಯಾರು ಈ ಥರ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಒಬ್ಬ ಸೈಕೋಪಾತ್ ಮಾತ್ರನೇ. ಯಾಕಂದರೆ ಆ ಹಾಸನಲ್ಲಿ ಹುಟ್ಟಿ ಬೆಳೆದಿದ್ದಾರೆ, ಆ ಹಾಸನಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಆ ಮಣ್ಣಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಮಣ್ಣಿನ ಗುಣ ಚೆನ್ನಾಗಿದ್ರು, ಅಲ್ಲಿರೋ ತಿಂದಿರೋಂಥ ಗಿಡಮೂಲಿಕೆಗಳು ಇವ್ರಿಗೆ ಏನು ಶಕ್ತಿ ಕೊಟ್ಟೈತೆ ಗೊತ್ತಿಲ್ಲ. ಪಾಪ ಅವ್ರ ಸಂಖ್ಯೆ ಸಾವಿರಾರು ಗಟ್ಟಲದಲ್ಲಿದೆ ಇವತ್ತು. ನಿಮ್ಗೆ ಗೊತ್ತು, ಅದೊಂದು ರೆಕಾರ್ಡ್ ಆಗ್ಬೋದೇನೋ. ಆ್ಯಕ್ಚುಲಿ ತಗೊಂಡ್ರೆ ಗಿನ್ನಿಸ್ ರೆಕಾರ್ಡ್ ಯಾರು ಕರ್ಸಿದ್ರೆ ಒಂದು ರೆಕಾರ್ಡ್ ಆದರೂ ಆಗ್ಬೋದು ಇದು. ಬಟ್ ಯಪ್ಪ ಮಾಡಿರೋ ಅಂಥ ಇದನ್ನ ನಾವು ಹೇಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಿಮಗೆ ಗೊತ್ತಾಗ್ತಿದೆಯಲ್ಲ ಸರ್. ಬಟ್ ಇಂಥವ್ರು ಮಾತ್ರ ರಾಜಕಾರಣಕ್ಕೆ ಬರಬಾರ್ದು ಸರ್, ಅಷ್ಟೇ. ಕೇಸ್ ಪ್ರೂವ್ ಆಯ್ತು ಅಂದ್ರೆ ತನಿಖೆಯಿಂದೆಲ್ಲ ಏನಾಗಬೇಕು ಅದು ತನಿಖೆಯಿಂದ ಇಂಪ್ರೂವ್ ಆದರೆ ಡೆಫಿನೆಟ್ಲಿ ಇವ್ರಿಗೆ ಆಗುವಂಥ ಶಿಕ್ಷೆ ಏನಾಗಬೇಕು ಅದು ಹಾಗೆ ಆಗುತ್ತೆ. ಎಷ್ಟು ಜನ ಹೆಣ್ಮಕ್ಳುಗಳ ಶಾಪ, ಎಷ್ಟು ಜನ ಹೆಣ್ಮಕ್ಳುಗಳು ಅಯ್ಯೊಂದಿದ್ದಾರೋ ಅದ್ರ ನೋವು ಇವ್ರಿಗೆ ತಟ್ಟೆ.